ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಹಳೆ ಕಾಲದ ಸೂಪರ್ ಹಿಟ್ ಹೀರೋಯಿನ್ ಸುಕನ್ಯಾ ನಿಮ್ಗೆಲ್ಲ ನೆನಪಿರ್ಬೇಕು ಅಲ್ವಾ? 1992ರಲ್ಲಿ ಗುರು ಬ್ರಹ್ಮ ಅನ್ನೋ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜೊತೆ ಆಕ್ಟ್ ಕೂಡ ಮಾಡಿದ್ದಾರೆ. ಹಾಗೆ ಕಮಲ್ ಹಾಸನ್ ಅವರ ಇಂಡಿಯನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಆ ಕಾಲದಲ್ಲಿ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಈಗ ಅದೇ ನಟಿ ಸುಕನ್ಯಾ ಅವರಿಗೆ ಮದ್ರಾಸ್ ಹೈಕೋರ್ಟ್ ನಿಂದ ಒಂದು ದೊಡ್ಡದಾದ ಜಯ ಸಿಕ್ಕಿದೆ. ಸನ್ ಟಿವಿ ನೆಟ್ವರ್ಕ್ ಸಂಸ್ಥೆಗೆ ಕೋರ್ಟ್ ಈಗ ಬರೋಬ್ಬರಿ 10 ಲಕ್ಷ ರೂಪಾಯಿ ಹಾಗೆ ಇಂಟ್ರೆಸ್ಟ್ ಅನ್ನ ಸೇರಿಸಿ ಬಿಗ್ ಡ್ಯಾಮೇಜಸ್ ಅಮೌಂಟ್ ಅನ್ನ ನಟಿ ಸುಕನ್ಯಾ ಅವರಿಗೆ ಕೊಡೋದಕ್ಕೆ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಕೊಟ್ಟಿದೆ. ಇದು ಜಸ್ಟ್ ಸಾಮಾನ್ಯ ಒಂದು ಕೇಸ್ ಅಲ್ಲ. ಸುಮಾರು 30 ವರ್ಷಗಳ ಕಾಲ ನಡೆದ ಒಂದು ಸುದೀರ್ಘವಾದ ಲೀಗಲ್ ಬ್ಯಾಟಲ್ ಅಂತಾನೆ ಹೇಳ್ಬೇಕು. ಒಬ್ಬ ಫೇಮಸ್ ಸೆಲೆಬ್ರಿಟಿಯ ಗೌರವಕ್ಕೆ ಧಕ್ಕೆ ತಂದಾಗ ಕಾನೂನು ಹೇಗೆ ಶಿಕ್ಷೆ ಕೊಡುತ್ತೆ ಅನ್ನೋದಕ್ಕೆ ಈ ಜಡ್ಜ್ಮೆಂಟ್ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಈ ಇಂಟ್ರೆಸ್ಟಿಂಗ್ ಕೇಸ್ನ ಕಂಪ್ಲೀಟ್ ಸ್ಟೋರಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1990ರ ದಶಕದಲ್ಲಿ ಕಾಡುಗೊಳ್ಳ ವೀರಪ್ಪನ್ ಅಂದ್ರೆ ಇಡೀ ಸೌತ್ ಇಂಡಿಯಾದಲ್ಲಿ ಅದೇ ಟೈಮಲ್ಲಿ ಅಂದ್ರೆ ಕರೆಕ್ಟ್ ಆಗಿ 1996ರಲ್ಲಿ ನಕೀರನ್ ಗೋಪಾಲ್ ಅನ್ನೋ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಕಾಡಿಗೆ ಹೋಗಿ ವೀರಪ್ಪನ ಒಂದು 9 ಗಂಟೆಗಳ ಬಿಗ್ ಫುಟೇಜ್ ಅನ್ನ ಸನ್ ಟಿವಿ ಚಾನೆಲ್ನವರು ಕಟ್ ಮಾಡಿ ಎಡಿಟ್ ಮಾಡಿ ನೇರಕ್ಕೂ ನೇರ್ ಅನ್ನೋ ಪ್ರೋಗ್ರಾಮ್ ನಲ್ಲಿ ಟೆಲಿಕಾಸ್ಟ್ ಮಾಡಿದ್ರು. ಆ ಒಂದು ಇಂಟರ್ವ್ಯೂನಲ್ಲಿ ವೀರಪ್ಪನ್ ನಟಿ ಸುಕನ್ಯಾ ಅವರ ಪರ್ಸನಲ್ ಲೈಫ್ ಬಗ್ಗೆ ಹಾಗೆ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಮಗನ ಜೊತೆ ಇರೋ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಚೀಪ್ ಆಗಿ ಅಲಿಗೇಷನ್ಸ್ ಮಾಡಿದ್ದ. ಈ ಒಂದು ಅನ್ವೆರಿಫೈಡ್ ಸ್ಟೇಟ್ಮೆಂಟ್ ಇಡೀ ತಮಿಳುನಾಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೆ ಪಬ್ಲಿಕ್ ನಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಪಾಪ ಆಗತಾನೆ ಕರಿಯರ್ ಪೀಕ್ ನಲ್ಲಿದ್ದ ನಟಿ ಸುಕನ್ಯಾ ಅವರಿಗೆ ಇದರಿಂದ ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲೇ ಬಿಗ್ ಶಾಕ್ ಎದುರಾಗಿತ್ತು. ತನ್ನ ಇಮೇಜ್ ಸಂಪೂರ್ಣ ಡ್ಯಾಮೇಜ್ ಆಯ್ತು ಅಂತ ಬೇಸರ ಮಾಡಿಕೊಂಡ ನಟಿ ಸುಕನ್ಯಾ ಅವರು ತಕ್ಷಣವೇ ಕೋರ್ಟ್ ಮೆಟ್ಲೇರಲು ಡಿಸೈಡ್ ಮಾಡಿದ್ರು. ಆ ಒಂದು ಟೆಲಿವಿಷನ್ ಬ್ರಾಡ್ಕಾಸ್ಟ್ ತನ್ನ ಇಡೀ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಫ್ರೆಂಡ್ಸ್ ಎದುರು ತಲೆ ತಗ್ಗಿಸುವಂತೆ ಮಾಡಿದೆ ಅಂತ ಅವರು ಆಗ್ಲೇ ಕಂಪ್ಲೇಂಟ್ ಫೈಲ್ ಮಾಡಿದ್ರು. ಸ್ನೇಹಿತರೆ, ನಟಿ ಸುಕನ್ಯಾ ಅವರು ಈ ಅನ್ವೆರಿಫೈಡ್ ಇಂಟರ್ವ್ಯೂ ಟೆಲಿಕಾಸ್ಟ್ ಆದ ತಕ್ಷಣ ಸನ್ ಟಿವಿ ಜರ್ನಲಿಸ್ಟ್ ಗೋಪಾಲ್ ಮತ್ತೆ ವೀರಪ್ಪನ್ ವಿರುದ್ಧ 1996ರಲ್ಲೇ ಡೆಫಮೇಷನ್ ಕೇಸ್ ಅಂದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಫೈಲ್ ಮಾಡಿದ್ರು. ಸ್ಟಾರ್ಟಿಂಗ್ ನಲ್ಲಿ ಅವರು ಕೇಳಿದ್ದು ಬರೋಬ್ಬರಿ 1 ಕೋಟಿ ರೂಪಾಯಿಗಳ ಕಾಂಪನ್ಸೇಷನ್. ಆದ್ರೆ ಆಮೇಲೆ ಅದನ್ನ ಕೋರ್ಟ್ ಲಿಮಿಟ್ಸ್ ನ ಪ್ರಕಾರ 10,500,000 ರೂಪಾಯಿಗಳಿಗೆ ರೆಸ್ಟ್ರಿಕ್ಟ್ ಮಾಡಿದ್ರು. ಈ ಲೀಗಲ್ ಬ್ಯಾಟಲ್ ಸಣ್ಣದಾಗಿ ಶುರುವಾಗಿ ವರ್ಷಗಳ ಕಾಲ ಹಂತ ಹಂತವಾಗಿ ಬೇರೆ ಬೇರೆ ಕೋರ್ಟ್ಗಳಿಗೆ ಶಿಫ್ಟ್ ಆಗ್ತಾ ಹೋಯಿತು. ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಸುದೀರ್ಘ ವಿಚಾರಣೆ ನಡೆದು ಫೈನಲ್ ಆಗಿ 2015ರಲ್ಲಿ ಸುಕನ್ಯಾ ಅವರ ಪರವಾಗಿ ಒಂದು ದೊಡ್ಡ ತೀರ್ಪು ಬಂತು. ಆ ಕೆಳಹಂತದ ಕೋರ್ಟ್ ಸನ್ ಟಿವಿಗೆ 10 ಲಕ್ಷ ರೂಪಾಯಿ ದಂಡ ಹಾಕಿದ್ದನ್ನ ಚಾಲೆಂಜ್ ಮಾಡಿ ಸನ್ ಟಿವಿ ನೆಟ್ವರ್ಕ್ ಹೈಕೋರ್ಟ್ಗೆ ಅಪೀಲ್ ಹೋಗಿತ್ತು. ಆದ್ರೆ ಈಗ 2026ರ ಜೂನ್ ಮೊದಲ ವಾರದಲ್ಲಿ ಮದ್ರಾಸ್ ಹೈಕೋರ್ಟ್ನ ಜಸ್ಟಿಸ್ ಕೆ ಕುಮರೇಶ್ ಬಾಬು ಅವರು ಸನ್ ಟಿವಿ ಅರ್ಜಿಯನ್ನ ಕಂಪ್ಲೀಟ್ ಆಗಿ ಡಿಸ್ಮಿಸ್ ಮಾಡಿದ್ದಾರೆ. ಈ ಸುದೀರ್ಘ ಕಾನೂನು ಹೋರಾಟದಲ್ಲಿ ನಟಿ ಸುಕನ್ಯಾ ಅವರು ಸೋಲನ್ನ ಒಪ್ಪದೆ ಧೈರ್ಯವಾಗಿ ಹೋರಾಡಿದ್ದು ನಿಜಕ್ಕೂ ಅವರ ಪರ್ಸನಲ್ ಕರೇಜ್ ಅನ್ನ ತೋರಿಸುತ್ತೆ. ಸ್ನೇಹಿತರೆ, ಈ ದೊಡ್ಡ ಕೇಸ್ನ ವಿಚಾರಣೆ ನಡೀತಿರುವಾಗ ಸನ್ ಟಿವಿ ನೆಟ್ವರ್ಕ್ ಲಾಯರ್ಸ್ ಕೋರ್ಟ್ ನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಹಾಗೆ ವಿಚಿತ್ರ ವಾದಗಳನ್ನ ಮಂಡಿಸಿದ್ರು. ಅವರ ಮೊದಲ ವಾದ ಏನಪ್ಪಾ ಅಂದ್ರೆ ಆ ಇಂಟರ್ವ್ಯೂ ನಲ್ಲಿರೋ ಪ್ರತಿಯೊಂದು ಲೈನ್ ಕೂಡ ವೀರಪ್ಪನ್ ಹೇಳಿದ್ದೇ ಹೊರತು ಚಾನೆಲ್ ನ ಸ್ವಂತ ಒಪಿನಿಯನ್ ಅಲ್ವೇ ಅಲ್ಲ ಅಂತ ಹೇಳಿದ್ರು. ಅದರ ಜೊತೆ ನಾವು ಪ್ರೋಗ್ರಾಮ್ ಶುರುವಾಗುವ ಮುನ್ನವೇ ಒಂದು ಬಿಗ್ ಡಿಸ್ಕ್ಲೈಮರ್ ಹಾಕಿದ್ವಿ, ಸೊ ನಮ್ಗೆ ಯಾವುದೇ ಬ್ಯಾಡ್ ಇಂಟೆನ್ಷನ್ ಇರ್ಲಿಲ್ಲ ಅಂತ ಜಸ್ಟಿಫೈ ಮಾಡೋಕೆ ಟ್ರೈ ಮಾಡಿದ್ರು. ಇನ್ನು ಮುಖ್ಯವಾದ ವಿಷಯ ಅಂದ್ರೆ ನಮ್ಗೆ ಸುಕನ್ಯಾ ಅವರ ಇಮೇಜ್ ಡ್ಯಾಮೇಜ್ ಮಾಡೋ ದುರುದ್ದೇಶ ಇರ್ಲಿಲ್ಲ ಅಂತ ಚಾನೆಲ್ ವಾದ ಮಾಡಿತ್ತು. ಆದ್ರೆ ಕೋರ್ಟ್ ಈ ಯಾವುದೇ ಎಕ್ಸ್ಕ್ಯೂಸ್ ಗಳನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ಮಾಧ್ಯಮಗಳಿಗೆ ಇರೋ ಜವಾಬ್ದಾರಿ ತುಂಬಾ ದೊಡ್ಡದು ಅಂತ ಕೋರ್ಟ್ ನಂಬಿತ್ತು. ಚಾನೆಲ್ನವರು ಕೇವಲ ಕಮರ್ಷಿಯಲ್ ಲಾಭಕ್ಕಾಗಿ ಹಾಗೆ TRP ರೇಟಿಂಗ್ಸ್ ಹೆಚ್ಚಿಕೊಳ್ಳೋದಕ್ಕೆ ಈ ಕಾಂಟ್ರವರ್ಷಿಯಲ್ ಪಾರ್ಟ್ ಅನ್ನ ಹಾಗೆ ಉಳಿಸ್ಕೊಂಡ್ರು ಅನ್ನೋದು ಪ್ರೂವ್ ಆಗಿತ್ತು. ಸ್ನೇಹಿತರೆ, ಜಡ್ಜ್ ಜಸ್ಟಿಸ್ ಕುಮರೇಶ್ ಬಾಬು ಅವರು ಸನ್ ಟಿವಿ ಮಾಡಿದ್ದ ಆ ಒಂದು ಮೇಜರ್ ಮಿಸ್ಟೇಕ್ ಅನ್ನ ಜಡ್ಜ್ಮೆಂಟ್ ನಲ್ಲಿ ತುಂಬಾ ಕ್ಲಿಯರ್ ಆಗಿ ಹೈಲೈಟ್ ಮಾಡಿದ್ದಾರೆ. ಬ್ರಾಡ್ಕಾಸ್ಟ್ ಅಗ್ರಿಮೆಂಟ್ ಪ್ರಕಾರ ಸನ್ ಟಿವಿ ಚಾನೆಲ್ಗೆ ಆ 9 ಗಂಟೆಯ ವಿಡಿಯೋವನ್ನ ಹೇಗೆ ಬೇಕೋ ಹಾಗೆ ಕಟ್ ಮಾಡುವ, ಎಡಿಟ್ ಮಾಡುವ ಅನ್ರೆಸ್ಟ್ರಿಕ್ಟೆಡ್ ರೈಟ್ಸ್ ಇತ್ತು. ಅಷ್ಟೊಂದು ಪವರ್ಫುಲ್ ಎಡಿಟಿಂಗ್ ರೈಟ್ಸ್ ಕೈಯಲ್ಲಿದ್ರೂ ಸಹ
ಸುಕನ್ಯಾ ಅವರ ಬಗ್ಗೆ ಇದ್ದ ಆ ಅಶ್ಲೀಲ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಚಾನೆಲ್ ಯಾಕೆ ಡಿಲೀಟ್ ಮಾಡಿಲ್ಲ ಅಂತ ಕೋರ್ಟ್ ಕ್ವಶನ್ ಮಾಡಿದೆ. ಚಾನೆಲ್ನವರು ಆ ಅಲಿಗೇಷನ್ ನಿಜಾನ ಸುಳ್ಳ ಅಂತ ನಟಿ ಸುಕನ್ಯಾ ಅವರ ಹತ್ರ ಒಂದು ಸಿಂಪಲ್ ಕ್ಲಾರಿಫಿಕೇಶನ್ ಕೂಡ ಕೇಳೋ ಸೌಜನ್ಯ ಕೂಡ ತೋರಿಸಿಲ್ಲ. ಇನ್ನೊಂದು ಶಾಕಿಂಗ್ ಮ್ಯಾಟರ್ ಅಂದ್ರೆ, ನಟಿ ಸುಕನ್ಯಾ ಲೀಗಲ್ ನೋಟಿಸ್ ಕಳಿಸಿದ ಮೇಲೆ ಸನ್ ಟಿವಿ ತನ್ನದೇ ಆದ ಸ್ವಂತ ಟಿವಿ ಚಾನೆಲ್ ನಲ್ಲಿ ಕ್ಷಮೆಯಾಚನೆ ಬ್ರಾಡ್ಕಾಸ್ಟ್ ಮಾಡದೆ ಎಲ್ಲೋ ಒಂದು ಥರ್ಡ್ ಪಾರ್ಟಿ ತಮಿಳು ಮ್ಯಾಗಝೀನ್ ನಲ್ಲಿ ಸಣ್ಣದಾಗಿ ರಿಗ್ರೆಟ್ ಮೆಸೇಜ್ ಪ್ರಿಂಟ್ ಮಾಡಿಸಿತ್ತು. ಈ ಒಂದು ಆಕ್ಟ್ ಅವರ ಮನಸ್ಸಲ್ಲಿದ್ದ ದುರುದ್ದೇಶವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಹೈಕೋರ್ಟ್ ಜಡ್ಜ್ ತೀವ್ರವಾಗಿ ತರಾಟೆಗೆ ತಗೊಂಡಿದ್ದಾರೆ. ಸ್ನೇಹಿತರೆ, ಈ ಒಂದು ಐತಿಹಾಸಿಕ ಜಡ್ಜ್ಮೆಂಟ್ ಇವತ್ತಿನ ಟಿವಿ ಚಾನೆಲ್ಸ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೂ ಒಂದು ಬಿಗ್ ವಾರ್ನಿಂಗ್ ಬೆಲ್ ಇದ್ದ ಹಾಗೆ. ಯಾರೋ ಒಬ್ಬ ಏನೋ ಹೇಳಿದ್ರು ಅಂತ ಅದನ್ನ ವೆರಿಫೈ ಮಾಡದೆ ಟೆಲಿಕಾಸ್ಟ್ ಮಾಡಿದ್ರೆ ಫ್ಯೂಚರ್ ನಲ್ಲಿ ಇಂಥದೇ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ನಟಿ ಸುಕನ್ಯಾ ಅವರಿಗೆ ಸಿಕ್ಕಿರೋ ಈ ಒಂದು ಜಸ್ಟಿಸ್ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರತಿಯೊಬ್ಬರ ಪ್ರೈವಸಿ ಹಾಗೆ ಡಿಗ್ನಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೆನಪಿಸುತ್ತೆ. ಸ್ನೇಹಿತರೆ, ಸನ್ ಟಿವಿಗೆ ಕೋರ್ಟ್ ಕೊಟ್ಟಿರೋ ಈ 10 ಲಕ್ಷ ರೂಪಾಯಿಗಳ ಪೆನಾಲ್ಟಿ ಶಿಕ್ಷೆ ಕರೆಕ್ಟ್ ಆಗಿದೆಯಾ ಅಥವಾ ಇನ್ನೂ ಜಾಸ್ತಿ ಬರಬೇಕಾಗಿತ್ತಾ ಅನ್ನೋದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.